ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಗ್ರಾಮೀಣ ಪ್ರದೇಶದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹಾಗೂ ಹೇಮಾವತಿ ಅಮ್ಮನವರ ಕಾರ್ಯಕ್ರಮ ಜಾತೀಯತೆ, ಬಡತನ ಹೋಗಲಾಡಿಸಲು ಬಹಳ ಪ್ರಮುಖವಾಗಿದೆ ಎಂದು ಎಂವೈಟಿ ಸ್ವಾಮಿ ತಿಳಿಸಿದ್ದಾರೆ. ಗುರುವಾರ ಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಮಾತೃಶ್ರೀ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬದ ಪ್ರಯುಕ್ತ ನಾಯಕನಹಟ್ಟಿ ಯೋಜನಾ ಕಚೇರಿ ವ್ಯಾಪ್ತಿಯ ನಾಯಕನಹಟ್ಟಿ ವಲಯದ ನಾಯಕನಹಟ್ಟಿ ಮತ್ತು ಜಾಗನೂರಹಟ್ಟಿ ಗ್ರಾಮಗಳ ಮಾಶಾಸನ ಪಡೆಯುವ ಫಲಾನುಭವಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಲಕ್ಷಾಂತರ ಹೆಣ್ಣು ಮಕ್ಕಳು ಮಾಸಾಶನವನ್ನ ಪಡೆಯುತ್ತಿದ್ದಾರೆ. ಈ ಶ್ರೀ ಕ್ಷೇತ್ರ ಇಂತಹ ಸಾಮಾಜಿಕ ಆರ್ಥಿಕವಾಗಿ ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸಿರುವುದು ಪುಣ್ಯದ ಕೆಲಸ ಎಂದಿದ್ದಾರೆ. ಇನ್ನು ಮಾಶಾಸನ ಪಡೆಯುತ್ತಿರುವ ಫಲಾನುಭವಿಗಳು ಹಣ್ಣು ಹಂಪಲು ಸ್ವೀಕರಿಸಿ ಹಿರಿಯ ಜೀವಿಗಳು ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಶುಭ ಹಾರೈಸಿದ್ದಾರೆ. ತಾಲೂಕು ಯೋಜನಾಧಿಕಾರಿ ಜಯಂತ್ ಕುಮಾರ್, ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಮೇಲ್ವಿಚಾರಕಿ ಶ್ರೀಮತಿ ಶಶಿಕಲಾ, ಸೇವಾ ಪ್ರತಿನಿಧಿಗಳು ಹಾಜರಿದ್ದರು. ನೀವನಮ್ಮವ್ವ ಅಮ್ಮನವರಿಗೆ ಹುಟ್ಟುದಬ್ಬ ಶುಭಾಶಯಗಳು. ಹೇಳಿ, ನಿಮ್ಗೆ ಏನು ಅನುಕೂಲ ಆಗುತ್ತೆ? ಮಾಸಾಸನದ ಏನು ಅನುಕೂಲ ಆಗಿದೆ ನಿಮಗೆ? ನಮಗೆ ಅಯ್ಯಮ್ಮ ಕೊಟ್ಟಾಗ್ಲಿಂದ ನಮ್ಗೆ ಹೊಟ್ಟಂಗೆ ಆಗತ್ತಿಲ್ಲಂಬಲ್ಲಮ್ಮ, ತೊಂದರೆ ಏನಿಲ್ಲ. ನೆನ್ಸೋದು ಅಷ್ಟೇ ನೋಡಿ. ಇವತ್ತಿಗೆ ಯಾವತ್ತಿಗೆ ಸ್ವಾಮಿ ನಮ್ಮಮ್ಮ ಅಂತ ನಮ್ಮಪ್ಪ ಅಂತ ನೆನೆಸ್ತೀವಿ. ಅಮ್ಮ, ಇವತ್ತು ಮಾತೃಶ್ರೀ ಅಮ್ಮನವರ ಹುಟ್ಟಿದಬ್ಬ. ಆ ಹುಟ್ಟಿದಬ್ಬ ಪ್ರಯುಕ್ತ ನೀವೆಲ್ಲರಿಗೂ ಹಣ್ಣು ವಿತರಣಾ ಕಾರ್ಯಕ್ರಮ ಮಾಡ್ತಿದ್ರೆ ಒಳ್ಳೇದು ಮಾಡೋದು. ಹಾಗಾಗಿ ಹಣ್ಣನ್ನು ತಿಂದು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ತಾರೆ.